ಸಾವು ಇದು ಜೀವನದ ಅತಿ ದೊಡ್ಡ ಸತ್ಯ ಅಲ್ವಾ? ಆದ್ರೆ ಸಾವಿನ ನಂತರ ಏನಾಗುತ್ತೆ? ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಹೋದ್ರೆ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಒಂದಾದ ಗರುಡ ಪುರಾಣ ಆತ್ಮದ ಒಂದು ನಿಗೂಢ ಪಯಣದ ಬಗ್ಗೆ ಅದ್ಭುತವಾದ ಚಿತ್ರಣವನ್ನು ಕೊಡುತ್ತೆ. ಹಾಗಾದ್ರೆ ಬನ್ನಿ ಈ ಪಯಣದೊಳಗೆ ಇಳಿದು ನೋಡೋಣ. ಸಾವಿನ ನಂತರ ಆತ್ಮಕ್ಕೆ ನಿಜವಾಗಿಯೂ ಏನಾಗುತ್ತೆ? ಇದು ಬಹುಶಃ ನಮ್ಮೆಲ್ಲರನ್ನೂ ಒಂದಲ್ಲ ಒಂದು ದಿನ ಕಾಡೋ ಪ್ರಶ್ನೆ. ಗರುಡ ಪುರಾಣದ ಪ್ರಕಾರ ಈ ಸಮಯದಲ್ಲಿ 2 ಪ್ರಯಾಣಗಳು ಏಕಕಾಲದಲ್ಲಿ ನಡೀತಿರುತ್ತೆ. ಒಂದು ದೇಹವನ್ನು ತೊರೆದು ಹೊರಟ ಆತ್ಮದ್ದು, ಮತ್ತೊಂದು ಭೂಮಿಯ ಮೇಲೆ ಉಳ್ಳಿಕೊಂಡಿರೋ ಅದರ ಕುಟುಂಬದ್ದು. ಈ ಇಡೀ ವಿವರಣೆಯಲ್ಲಿ ನಾವು ಒಟ್ಟು 6 ಮುಖ್ಯ ಘಟಗಳನ್ನ ನೋಡ್ಲಿದ್ದೇವೆ. ಆತ್ಮ ತನ್ನ ದೇಹದಿಂದ ಹೇಗೆ ಹೊರಬರುತ್ತೆ ಅನ್ನೋದ್ರಿಂದ ಹಿಡಿದು ಗಂಗೆಯ ಶಕ್ತಿಯಿಂದ ಅದಕ್ಕೆ ಹೇಗೆ ಮೋಕ್ಷ ಸಿಗುತ್ತೆ ಅನ್ನೋವರೆಗೂ ಪ್ರತಿಯೊಂದು ಹಂತದಲ್ಲೂ ಆತ್ಮ ಮತ್ತು ಕುಟುಂಬದ ಪಾತ್ರಗಳು ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಾದ್ರೆ ಮೊದಲ ಹಂತಕ್ಕೆ ಹೋಗೋಣ. ಆತ್ಮದ ಹಿಂಸಾತ್ಮಕ ನಿರ್ಗಮನ. ಗರುಡ ಪುರಾಣದ ಪ್ರಕಾರ ಸಾವು ಅಷ್ಟು ಸುಲಭವಾಗಿ ಆಗೋ ಪ್ರಕ್ರಿಯೆ ಅಲ್ಲ. ಅದು ದೇಹ ಮತ್ತು ಆತ್ಮದ ನಡುವೆ ನಡೆಯೋ ಒಂದು ದೊಡ್ಡ ಸಂಘರ್ಷ, ಒಂದು ನೋವಿನ ಕ್ಷಣ. ಜೀವ ಹೋದ ತಕ್ಷಣದ ಆ ಮೊದಲ ಕ್ಷಣಗಳು ಹೇಗಿರ್ತವೆ ಗೊತ್ತಾ? ಇಲ್ಲಿ ಹೇಳಿರೋ ಹಾಗೆ ಕೆಂಪಗೆ ಉರಿಯೋ ಕಣ್ಣು, ಭಯಾನಕ ನಗು, ಹೀಗೆ ಯಮದೂತರು ಬರ್ತಾರೆ. ಕೇಳೋದಕ್ಕೆ ಒಂಥರ ಭಯಾನಕ ಅನ್ಸುತ್ತಲ್ವಾ? ಇದು ಕೇವಲ ಆರಂಭವಷ್ಟೇ. ಆತ್ಮ ಎದುರಿಸ್ಲಿರುವ ಕಠಿಣ ಪಯಣಕ್ಕೆ ಇದೊಂದು ಮುನ್ನುಡಿ ಇದ್ದ ಹಾಗೆ. ಇಲ್ಲಿ ಆತ್ಮದ ಹೋರಾಟವನ್ನ ನಾವು ನೋಡ್ಬೋದು. ಅದಕ್ಕೆ ತನ್ನ ದೇಹ, ತನ್ನ ಜೀವನ, ತನ್ನವರ ಮೇಲಿರೋ ವ್ಯಾಮೋಹವನ್ನ ಬಿಟ್ಟು ಹೋಗೋಕೆ ಮನಸ್ಸೇ ಇರಲ್ಲ. ಅದು ಮತ್ತೆ ಮತ್ತೆ ದೇಹದೊಳಗೆ ಹೋಗೋಕೆ ಪ್ರಯತ್ನಿಸುತ್ತೆ. ಆದ್ರೆ ಯಮದೂತರು ಅದನ್ನ ಬಲವಂತವಾಗಿ ಎಳ್ಕೊಂಡು ಹೋಗ್ತಾರೆ. ಆತ್ಮ ತನ್ನ ಲೋಕದಲ್ಲಿ ಹೋರಾಡ್ತಿದ್ರೆ ಇತ್ತ ಭೂಮಿ ಮೇಲೆ ಕುಟುಂಬದ ಜವಾಬ್ದಾರಿ ಶುರುವಾಗತ್ತೆ. ಇದನ್ನೇ ನಾವು ಅಂತಿಮ ಸಂಸ್ಕಾರ ಅಂತ ಕರೆಯೋದು. ಇದು ಕೇವಲ ಕೆಲವೊಂದು ವಿಧಿಗಳಲ್ಲ, ಬದಲಾಗಿ ಆತ್ಮದ ಪ್ರಯಾಣ ಶಾಂತಿಯುತವಾಗಿರ್ಲಿ ಅಂತ ಖಚಿತಪಡಿಸೋ ಒಂದು ದೊಡ್ಡ ಜವಾಬ್ದಾರಿ. ಹಾಗಿದ್ರೆ ಈ ಅಂತಿಮ ಸಂಸ್ಕಾರದ ಅಸಲಿ ಉದ್ದೇಶವಾದ್ರೇನು? ಒಮ್ಮೆ ಆತ್ಮ ಹೋದ ಮೇಲೆ ದೇಹ ಕೇವಲ ಒಂದು ಪಾತ್ರೆ ಇದ್ದ ಹಾಗೆ. ದುಷ್ಟಶಕ್ತಿಗಳು ಅದನ್ನು ಪ್ರವೇಶಿಸಬಾರದು ಅಂತ ಅದನ್ನು ರಕ್ಷಿಸೋದು, ಮತ್ತೆ ಅದನ್ನು ಪವಿತ್ರಗೊಳಿಸಿ ಆತ್ಮದ ಮುಂದಿನ ಪ್ರಯಾಣಕ್ಕೆ ಯಾವುದೇ ಅಡ್ಡಿ ಆಗ್ಬಾರ್ದು ಅಂತ ನೋಡ್ಕೊಳ್ಳೋದು ಇದರ ಮುಖ್ಯ ಉದ್ದೇಶ. ದೇಹವನ್ನ ಸಿದ್ಧಪಡಿಸೋ ಪ್ರತಿಯೊಂದು ಹಂತಕ್ಕೂ ಅದರದೇ ಆದ ಆಧ್ಯಾತ್ಮಿಕ ಅರ್ಥ ಇದೆ. ಉದಾಹರಣೆಗೆ ಕಾಲ್ಬೆರಳುಗಳನ್ನ ಒಟ್ಟಿಗೆ ಕಟ್ಟೋದು ಯಾಕೆ ಗೊತ್ತಾ? ದುಷ್ಟಶಕ್ತಿಗಳು ದೇಹವನ್ನ ಪ್ರವೇಶಿಸೋಕೆ ಇದೊಂದು ದಾರಿ ಅನ್ನೋ ನಂಬಿಕೆ ಇದೆ. ಅದಕ್ಕೋಸ್ಕರ ಈ ರೀತಿ ಮಾಡ್ಲಾಗತ್ತೆ. ಹೀಗೆ ಪ್ರತಿಯೊಂದು ಕ್ರಿಯೆಯೂ ಆತ್ಮದ ರಕ್ಷಣೆಗಾಗಿಯೇ ಮಾಡೋದು. ಇನ್ನು ದಹನಕ್ರಿಯೆ, ಇದು ಕೇವಲ ಒಂದು ಸಂಪ್ರದಾಯ ಅಲ್ಲ. ಇದಕ್ಕಿರೋದು ಒಂದಲ್ಲ 2 ಆಳವಾದ ಉದ್ದೇಶಗಳು. ಒಂದು, ಆತ್ಮಕ್ಕೆ ತನ್ನ ದೇಹದ ಮೇಲಿನ ಕೊನೆಯ ವ್ಯಾಮೋಹವನ್ನು ಕಡಿದುಹಾಕಿ ಅದನ್ನ ಸಂಪೂರ್ಣವಾಗಿ ಮುಕ್ತಗೊಳಿಸೋದು. ಇನ್ನೊಂದ್ ಕಡೆ ದುಃಖದಲ್ಲಿರೋ ಕುಟುಂಬಕ್ಕೆ ಸಾವು ಅಂತಿಮ ಸತ್ಯ ಅಂತ ಒಪ್ಪುಕೊಂಡು ಮುಂದೆ ಸಾಗೋಕೆ ಸಹಾಯ ಮಾಡೋದು. ಸರಿ, ಕುಟುಂಬದ ಕಥೆ ಹೀಗಿದ್ರೆ ಮತ್ತೆ ಆತ್ಮದ ಕಡೆಗೆ ವಾಪಸ್ ಬರೋಣ. ಅದರ ಅತಿ ಕಷ್ಟಕರವಾದ ಪ್ರಯಾಣ ಈಗಷ್ಟೇ ಶುರುವಾಗ್ತಿದೆ. ಯಮನ ಲೋಕವನ್ನ ತಲುಪೋಕೆ ಅದು ಬರೋಬ್ಬರಿ 13 ದಿನಗಳ ದೀರ್ಘ ಮತ್ತು ತುಂಬಾನೇ ಅಪಾಯಕಾರಿಯಾದ ಯಾತ್ರೆಯನ್ನ ಮಾಡಬೇಕು. ಈ 13 ದಿನಗಳು ಸುಮ್ನೆ ಅಲ್ಲ, ಇದೊಂದ್ ರೀತಿ ವೇಳಾಪಟ್ಟಿ ಇದ್ದ ಹಾಗೆ. ಈ ಪ್ರಯಾಣಕ್ಕೆ ಒಂದು ಆರಂಭ, ಮಧ್ಯ ಮತ್ತು ಅಂತ್ಯ ಅಂತ ಇದೆ. ಈ 13 ದಿನಗಳು ಆತ್ಮದ ಭವಿಷ್ಯವನ್ನೇ ನಿರ್ಧರಿಸುತ್ತೆ. ದಾರಿಯಲ್ಲಿ ಅದು ಎದುರಿಸಬೇಕಾದ ಅಡೆತಡೆಗಳು ಅಷ್ಟಿಷ್ಟಲ್ಲ. ಆ ಪಯಣದಲ್ಲಿ ಎದುರಾಗೋ ಅತಿದೊಡ್ಡ ಸವಾಲು ಅಂದ್ರೆ ವೈತರಣಿ ನದಿ. ಪುರಾಣದ ಪ್ರಕಾರ ಇದು ನೀರಿಂದ ಹರಿಯೋ ನದಿಯಲ್ಲವಂತೆ, ಬದಲಾಗಿ ರಕ್ತ ಮತ್ತೆ ಕೀವುಗಳಿಂದ ಹರಿಯುತ್ತಿರುತ್ತೆ. ಈ ನದಿಯನ್ನ ದಾಟೋದು ಆತ್ಮದ ಪಯಣ ಎಷ್ಟು ಕಠಿಣ ಅನ್ನೋದಕ್ಕೆ ಒಂದು ಸಂಕೇತ. ಇಲ್ಲಿದಾ ನೋಡಿ, ಭೂಮಿಯ ಮೇಲಿನ ಪ್ರಯಾಣ ಮತ್ತು ಪರಲೋಕದ ಪ್ರಯಾಣ 2 ಒಂದಕ್ಕೊಂದು ಬೆಸೆಯೋದು. ಆತ್ಮ ತನ್ನ ಕಷ್ಟದ ಪಯಣವನ್ನ ಒಬ್ಬಂಟಿಯಾಗಿ ಮಾಡ್ಬೇಕಾಗಿಲ್ಲ. ಭೂಮಿ ಮೇಲಿರೋ ಕುಟುಂಬ ಮಾಡುವ ವಿಧಿಗಳು ಅದಕ್ಕೆ ಬೇಕಾದ ಶಕ್ತಿಯನ್ನ ಹೇಗೆ ಕೊಡುತ್ತೆ ಅನ್ನೋದನ್ನ ಈಗ ನೋಡೋಣ. ಇದನ್ನೇ ಪಿಂಡ ಪ್ರದಾನ ಅಂತ ಕರೆಯೋದು. ಅಂದ್ರೆ ಕುಟುಂಬದವರು ಅರ್ಪಿಸೋ ಅಕ್ಕಿಯ ಉಂಡೆಗಳು ದಣಿದು ಬಳಲಿರೋ ಆತ್ಮಕ್ಕೆ ಆಹಾರ ಮತ್ತೆ ನೀರಾಗಿ ಬದಲಾಗುತ್ತೆ. ಇದು ಕೇವಲ ಒಂದು ಆಚರಣೆ ಅಲ್ಲ, ದೂರದ ಪಯಣದಲ್ಲಿರೋ ಆತ್ಮಕ್ಕೆ ಕಳಿಸೋ ಒಂದು ಆಧ್ಯಾತ್ಮಿಕ ಶಕ್ತಿ. ಹಾಗಾದ್ರೆ ಈ ಪಿಂಡಗಳು ಆತ್ಮಕ್ಕೆ ಹೇಗೆ ತಲುಪುತ್ತೆ? ಅದಕ್ಕೂ ಒಂದು ವ್ಯವಸ್ಥೆ ಇದೆ. ಆತ್ಮ ತನ್ನ ಪಯಣದಲ್ಲಿ 16 ಪಟ್ಟಣಗಳ ಮೂಲಕ ಹೋಗುತ್ತೆ.
ಪ್ರತಿ ಪಟ್ಟಣದಲ್ಲೂ ಅದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಕುಟುಂಬ ಅರ್ಪಿಸಿದ ಪಿಂಡಗಳನ್ನ ಆಹಾರವಾಗಿ ಸ್ವೀಕರಿಸುತ್ತೆ. ಇದೇ ಶಕ್ತಿ ಅದನ್ನ ಮುಂದೆ ಸಾಗುವಂತೆ ಮಾಡುತ್ತೆ. ಈಗ ನಾವು ಬರೋದು ಕೊನೆಯ ಆದ್ರೆ ತುಂಬಾನೇ ಪ್ರಮುಖವಾದ ಒಂದು ವಿಧಿಗೆ. ಅದು ಗಂಗಾ ನದಿಗೆ ಸಂಬಂಧಿಸಿದ್ದು. ಈ ಅಂತಿಮ ಸಂಸ್ಕಾರದಲ್ಲಿ ಗಂಗೆಗೆ ಯಾಕಿಷ್ಟೊಂದು ಮಹತ್ವ ಬಂತು ಅನ್ನೋದ್ರ ಹಿಂದೆ ಒಂದು ರೋಚಕವಾದ ಪೌರಾಣಿಕ ಕಥೆಯೇ ಇದೆ. 60,000 ಇದೇನು ಈ ನಂಬರ್? ಇದಕ್ಕೂ ಗಂಗಾ ನದಿಗೂ ಮತ್ತೆ ಸಾವಿರಾರು ಆತ್ಮಗಳ ಮೋಕ್ಷಕ್ಕೂ ಏನು ಸಂಬಂಧ? ಸಾಗರ ರಾಜನ ಕಥೆ ನಮಗೆ ಉತ್ತರ ಕೊಡುತ್ತೆ. ಕಥೆ ಹೀಗಿದೆ. ಸಾಗರ ರಾಜನ 60,000 ಮಕ್ಕಳು ಒಬ್ಬ ಋಷಿಯ ಶಾಪದಿಂದ ಭಸ್ಮವಾಗ್ಬಿಡ್ತಾರೆ. ಅವರ ಆತ್ಮಗಳಿಗೆ ಮುಕ್ತಿಯೇ ಸಿಗೋದಿಲ್ಲ. ಹಲವು ತಲೆಮಾರುಗಳ ನಂತರ ರಾಜನ ವಂಶಸ್ಥನಾದ ಭಗೀರಥ ಅವರೆಲ್ಲರ ಮೋಕ್ಷಕ್ಕಾಗಿ ತಪಸ್ಸು ಮಾಡಿ ಗಂಗೆಯನ್ನ ಭೂಮಿಗೆ ತರ್ತಾನೆ. ಆ ಪವಿತ್ರ ನದಿಯಲ್ಲಿ ಅವರ ಚಿತಾಸ್ಭಮವನ್ನು ವಿಸರ್ಜಿಸಿದ ತಕ್ಷಣ ಎಲ್ಲಾ 60,000 ಆತ್ಮಗಳಿಗೂ ಒಂದೇ ಬಾರಿಗೆ ಮೋಕ್ಷ ಸಿಗ್ಬಿಡುತ್ತೆ. ಅಂದಿನಿಂದ ಈ ಪದ್ಧತಿ ಶುರುವಾಯ್ತು. ಆವತ್ತು 60,000 ಆತ್ಮಗಳಿಗೆ ಮುಕ್ತಿ ಕೊಟ್ಟ ಗಂಗೆ ಇವತ್ತಿಗೂ ಅದೇ ಶಕ್ತಿಯನ್ನ ಹೊಂದಿದ್ದಾಳೆ ಅನ್ನೋದು ನಂಬಿಕೆ. ಹಾಗಾಗಿ ಚಿತಾಭಸ್ಮವನ್ನ ಗಂಗೆಯಲ್ಲಿ ವಿಸರ್ಜಿಸೋದು ಕೇವಲ ಒಂದು ಸಂಪ್ರದಾಯ ಅಲ್ಲ, ಅದು ಆತ್ಮದ ಕೊನೆಯ ಬಂಧವನ್ನ ಕಡಿದುಹಾಕಿ ಕುಟುಂಬದವರು ಅಂತಿಮ ವಿದಾಯ ಹೇಳೋ ಒಂದು ಪವಿತ್ರವಾದ ಕ್ರಿಯೆ. ಇಲ್ಲಿಗೆ ಆ 2 ಸಮಾನಾಂತರ ಪ್ರಯಾಣಗಳು ತಮ್ಮ ಅಂತ್ಯಕ್ಕೆ ಬಂದು ತಲುಪುತ್ತೆ. ವಿಧಿವಿಧಾನಗಳು ಪೂರ್ಣಗೊಂಡಾಗ ಆತ್ಮದ ಪ್ರಯಾಣ ಮುಗಿಯುತ್ತೆ, ಆದ್ರೆ ಕುಟುಂಬಕ್ಕೆ ಹೊಸ ಆರಂಭದ ಬಾಗಿಲು ತೆರೆಯುತ್ತೆ. ನೋಡಿ, ಒಂದು ಕಡೆ ಆತ್ಮ ಎಲ್ಲ ಬಂಧನಗಳಿಂದ ಮುಕ್ತವಾಗಿ ಮೋಕ್ಷವನ್ನೂ ಪಡೆಯುತ್ತೆ, ಅದರ ಪ್ರಯಾಣ ಅಲ್ಲಿಗೆ ಮುಗಿತು. ಇನ್ನೊಂದು ಕಡೆ ಕುಟುಂಬವು ದುಃಖದಿಂದ ಹೊರಬಂದು ಜೀವನ ಮುಂದುವರಿಯುತ್ತೆ ಅನ್ನೋ ಸತ್ಯವನ್ನ ಅರ್ಥಕೊಂಡು ಹೊಸ ಜೀವನವನ್ನ ಶುರು ಮಾಡುತ್ತೆ. ಕುಟುಂಬದ ಸದಸ್ಯರು ತಲೆ ಬೋಳ್ಸ್ಕೊಳ್ಳೋ ಪದ್ಧತಿ ಇದೆಯಲ್ಲ, ಅದರ ಹಿಂದಿರೋ ಸಂಕೇತ ಅದ್ಭುತವಾಗಿದೆ. ಬೋಳಾದ ತಲೆಯ ಮೇಲೆ ಮತ್ತೆ ಕೂದಲು ಹೇಗೆ ಬೆಳೆಯುತ್ತೋ ಹಾಗೆಯೇ ನಷ್ಟದ ನಂತರವೂ ಜೀವನ ಮತ್ತೆ ಚಿಗುರುತ್ತೆ, ಹೊಸ ಆರಂಭ ಸಾಧ್ಯ ಅನ್ನೋದನ್ನ ಇದು ನೆನಪಿಸುತ್ತೆ. ಕೊನೆಗೆ ಒಂದು ಪ್ರಶ್ನೆ ಉಳಿಯುತ್ತೆ. ಈ ಎಲ್ಲ ಸಂಸ್ಕಾರಗಳು, ವಿಧಿವಿಧಾನಗಳು ಇವೆಲ್ಲ ನಿಜವಾಗಿಯೂ ಯಾರಿಗೆ? ಹೋದವರ ಪ್ರಯಾಣಕ್ಕೆ ದಾರಿ ತೋರಿಸ್ಲಿಕ್ಕಾ ಅಥವಾ ಉಳಿದವರ ದುಃಖವನ್ನ ಸಮಾಧಾನಪಡಿಸ್ಲಾ? ಬಹುಶಃ ಎರಡಕ್ಕೂ ಇರ್ಬೋದು. ಇದೊಂದು ಯೋಚಿಸ್ಬೇಕಾದ ವಿಷಯ ಅಲ್ವಾ?